ಸರ್ ನಮ್ಮ ಹುಡುಗರು ಕಾರ್ತಿಕ್ ಅಂತಾರೆ ಮೊರಾರ್ಜಿ ದೇಸಾಯಿ ಸ್ಕೂಲ್ ಒಳಗಡೆ ಕಳೆದ ಒಂದು 3 ವರ್ಷದಿಂದ ಕಲಿಯಾಕತ್ತಾನ್ರಿ. ಈಗ ನಿನ್ನೆ ರವಿವಾರ ದಿನ ಅವ್ಗೆ ಭೇಟಿಯಾಗಿ ನಮ್ಮ ತಮ್ಮ ಹೋಗಿ ಊಟ ಅದು ಎಲ್ಲ ಮಾಡಿಸಿ ಬಂದಿದ್ದ. ಈಗ ಇವತ್ತಿನ ದಿನ ಸಂಕ್ರಮಣ ಇತ್ತು, ಇನ್ನು ಅವ್ನು ಸಂಕ್ರಮಣಕ್ಕೂ ಕರ್ಕೊಂಬರೋದಿತ್ತು. ಆದರೆ ಸಡನ್ನಾಗಿ ನಿನ್ನೆ ಸಂಜೆ 6:40ಕ್ಕೆ ನಮ್ಮ ತಮ್ಮಗೊಂದು ಫೋನ್ ಬರ್ತದೆ ರೀ. ಫೋನ್ ಬಂದು ನಿಮ್ಮ ಹುಡುಗ ಪ್ರಜ್ಞೆ ತಪ್ಪಿದಾನ, ನಾವು ಹಿಂಗೆ ಹುಕ್ಕೇರಿ ಹಾಸ್ಪಿಟ್ಲಿಗೆ ಒಯ್ಯಾಕತ್ತೀವಿ ಬರ್ರಿ ಅಂತ ಹೇಳಿದರು. ಅದಕ್ಕೆ ಅವ ಏನು ಪ್ರಜ್ಞೆ ತಪ್ಪಿದಾನಂದ್ರೆ ಏನು ದೊಡ್ಡದಿಲ್ಲ ಅಂತ ಹೇಳಿ ಅವ್ನು ಭಾಳ ತಲೆ ಕೆಡಿಸ್ಕೊಳ್ಳೋದು ಒಬ್ಬ ದೋಸ್ತನ ಕರ್ಕೊಂಡ ಬಡ ಇಲ್ಲಿ ಬಂದಿದ್ದಾನೆ. ಇಲ್ಲಿ ಬಂದು ನೋಡಿದ್ರೆ ಹುಡುಗ ಡೆತ್ ಆಗಿದ್ದಾನೆ. ಡೆತ್ ಆದ ನಂತರ ಇಲ್ಲಿ ಬಂದು ಏನಾಯಿತು ಅಂತ ಹೇಳಿ ಆ ಸ್ಕೂಲ್ ವಾರ್ಡನ್ಗಳನ್ನದು ಕೇಳಿದಾಗ ಅವರು ಹೇಳ್ತಾರೆ 4:15 ಗಂಟೆಗೆ ಸ್ಕೂಲ್ ಬಿಟ್ಟಿತ್ತು. ಸ್ಕೂಲ್ ಬಿಟ್ಟ ನಂತರ ಮಗು ಇದ್ದದ್ದು ಹಿಂಗೆ ಕಿನಾಲಕ್ಕೆ ಜಳಕಕ್ಕೆ ಹೋಗ್ಯಾನು. ಅಲ್ಲಿ 3 ಜನ ಹೋಗಿದ್ದಾರೆ. ಒಬ್ಬ ಕಬ್ಬು ಮುರಿಯಕ್ಕೆ ಹೋಗಿದ್ದ, ಒಂದಿಬ್ಬರು ಕಿನಾಲಕ್ಕೆ ಹೋಗ್ಯಾರು. ಆಮೇಲೆ ಅದ್ರೊಳಗೆ ಇಬ್ಬರು ಜಿಗಿದಾರ, ಒಬ್ಬನ ಉಳಿಸಿದಾರೆ, ಇವನು ಉಳ್ಸೋಕ್ಕಾಗಿಲ್ಲ ಅನ್ನೋ ಹೇಳಿಕೆ ಅವ್ರು ಕೊಟ್ಟಿದ್ರು. ಅವ್ರು ಕೊಟ್ಟ ನಂತರ 4:15ಗೆ ಅದಂಗೆ ಹೋದರು ಅನ್ನೋದು ಒಂದು ಮೊದಲನೇ ಅನುಮಾನ ರೀ. ಸ್ಕೂಲ್ ಟೈಮ್ ಒಳಗಡೆ ಆ ಹುಡುಗ ಹೆಂಗೆ ಹೋದ, ಆ ನಂತರ ಸ್ಕೂಲ್ ಒಳಗಡೆ ಇದ್ದಾಗ ಹೊರಗಡೆ ಹೋಗುವಂಥ ಅಲಾವ್ ಇರೋದಿಲ್ಲ, ಈ ಹುಡುಗರು ಹೆಂಗೆ ಅಲಾವ್ ಮಾಡಿದರು ಅನ್ನೋದು ಇನ್ನೊಂದು ಅನುಮಾನ. ಈ ರೀತಿಯಾಗಿ ಇದಾಗೈತೆ ರೀ. ಆನಂತರ ಅವರು ಪ್ರತಿ ಸಾರಿ ಹೇಳಬೇಕಾದ್ರೆ ಒಂದೊಂದು ಹೇಳಿಕೆಗಳು ಬೇರೆನ ಮಾಡಾಕ್ತಾರೆ. ಯಾಕಂದ್ರೆ ಸರಿಯಾಗಿ ಅದು ಒಂದು ಸಾರಿ ಅಗ್ನಿಶಾಮಕದವ್ರನ್ನ ಕರೆಸಿದ್ದೀವಿ ನಾವು ಹುಡುಗ ಮುನಿಗಿದಕ್ಕೆ ತೆಗೆಸೋ ಸಲುವಾಗಿ ಅಂತಾರೆ. ಒಂದು ಸಾರಿ ಕಿನಾಲ್ ನೀರನ್ನು ಕಡಿಮೆ ಮಾಡಿಸಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲೇ ಇದ್ದವ್ರು ಈಜಿ ಮಗುನ ತೆಗೆದ್ರು ಅಂತಲೂ ಹೇಳ್ತಾರೆ. ಇವೆಲ್ಲ ಹೇಳಿಕೆಗಳು ನಮ್ಮಲ್ಲಿ ಅನುಮಾನ ಹುಟ್ಟಕ್ಕಾಗ್ತವ್ರಿ. ಆ ನಂತರ ಇನ್ನೂ ಒಂದಂದ್ರೆ ನಾವು ನಿನ್ನೆ ರಾತ್ರಿಯಿಂದ ಬಂದಿದ್ದೀವಿ ರೀ, ಇನ್ನೂ ತನಕ ಮಗುನ ತೋರಿಸಿಲ್ಲ. ಪಿ ಎಮ್ ರೂಮ್ನೊಳಗೆ ಇಟ್ಟಿದ್ದಾರೆ. ಅವ್ರ ತಂದೆ ತಾಯಿಗೂ ತೋರಿಸಿಲ್ಲ, ಬಂದಂಥ ನಾವು ಬಂಧು ಬಳಗಕ್ಕೂ ತೋರಿಸಿಲ್ಲ. ಈ ರೀತಿ ಆಗಿದೆ. ಆ ನಂತರ ಈಗ ರಾತ್ರಿ ಹೊತ್ತು ನಾವು ಹುಡುಗಂದು ಇದನ್ನು ಇಲ್ಲಿ ಇದ್ದಾಗ ಕೆಲವೊಂದು ಜನ ಇಲ್ಲಿ ಬಂದಿದ್ರು. ಬಂದ್ರೆ ನಮಗೆ ಅನುಮಾನ ಬರಾಕೈತಿ, ಇಷ್ಟು ಜನ ಯಾಕೆ ಹಿಂಗ್ಯಾಕ ಅಂತ ಹೇಳಿ ಅನುಮಾನ ಬಂದು ನಮ್ಮ ಹುಡುಗರೆಲ್ಲ ಅವರಿಗೆ ನೀವು ಯಾರ ಅಂತ ಕೇಳಿದಾಗ ನಮ್ಮ ಒಳಗೆ ಪೇಷಂಟ್ ಐತಿ ಅಂತ ಒಬ್ರು ಹೇಳ್ತಾರೆ. ಆ ನಂತರ ಇನ್ನೊಬ್ರು ನೀವು ಯಾಕನ್ನಂತಲೇ ನಾವು ಕಬ್ಬು ಕಡೆಯವ್ರ ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಆ ನಂತರ ನೀವು ಕಬ್ಬು ಕಡೆಯವ್ರು ಅಂದ್ರೆ ನೋಡೋನು ಬರ್ರಿ ನಿಮ್ಮ ಕಡೆ ಏನು ಪ್ರೂಫ್ ಅದಾವ ಅಂತ ಹೇಳಿ ಅವ್ರು ಹಿಡ್ಕೊಳಕ್ಕೆ ಹೋದ್ರು ರೀ. ಬಡ ಓಡಿ ಹೋಗಿದ್ದಾವೆ. ಅದನ್ನು ನಮ್ಮ ಹುಡುಗರು ವಿಡಿಯೋನೂ ಮಾಡಿದ್ದಾರೆ. ವಿಡಿಯೋನೂ ಮಾಡಿದ್ದೆಲ್ಲ ಕ್ಲಿಪ್ ಅದಾವೆ. ಹೀಗಾಗಿ ನಮಗೆ ಒಟ್ಟು ಇವ್ರು ಏನು ಮಾಡಿದಾರೆ ಅನ್ನೋದು ತಿಳಿವಲ್ತಾರೆ ನಮಗೆ. ಈ ರೀತಿ ಒಂದು ಅನುಮಾನ ಪರಿಸ್ಥಿತಿ ಕ್ರಿಯೇಟ್ ಆಗೈತಿ. ಅದಕ್ಕೆ ಯಾವುದೇ ರೀತಿಯಾದ ಪೂರ್ಣ ಪ್ರಮಾಣದ ಪಿಕ್ಚರ್ ನಮ್ಮ ಮುಂದೆ ಕೊಟ್ಟಿಲ್ಲ. ನಮ್ಮ ಮಗನೂ ತೋರಿಸಿಲ್ಲ ಇನ್ನೂ ತನಕ. ಆ ನಂತರ ಅಲ್ಲಿ ಏನಾಗೈತೆ ಅನ್ನೋದು ಪೂರ್ಣ ಪ್ರಮಾಣದ ಪಿಕ್ಚರ್ ಕೊಟ್ಟಿಲ್ಲ. ನಿಜವಾಗಿ ಅವರು ಹೇಳಿದ ಪ್ರಕಾರ ನೋಡಿದ್ರೂ ಇಲ್ಲಿ ಅವ್ರದ್ದು ಪೂರ್ಣ ಪ್ರಮಾಣದೊಳಗೆ ಬೇಜವಾಬ್ದಾರಿತನ ಅಂತೂ ಎದಕ್ಕೆ ಅನಿಸುತ್ತೆ ರೀ. ನನ್ನ ಹೆಸರು ಕೆಂಪನ ಕಲ್ಕೊಟ್ರಿ. ಅಧಿಕಾರಿಗಳು ಯಾರು ಬಂದಿರೇನ್ರಿ? ಬಂದಿದ್ದಾರೆ ಸರ್. ಅಧಿಕಾರಿಗಳು ಅಂದ್ರೆ ಸ್ಕೂಲ್ದು ಬೇರೆ ಸ್ಕೂಲ್ದಿಂದ ಪ್ರಿನ್ಸಿಪಲ್ಗಳು, ವಾರ್ಡನ್ಗಳು, ಅಲ್ಲಿ ಕೆಲಸಗಾರರು ಎಲ್ಲರೂ ಎಲ್ಲ ಕಡೆ ಸುತ್ತಮುತ್ತ ಎಲ್ಲ ಕಡೆ ಇದ್ದವ್ರು ರಾತ್ರಿ ಎಲ್ಲ ನಮ್ಮ ಜೊತೆನೇ ಅದಾರ. ಅವರು ಏನು ಎಲ್ಲಿ ಹೋಗಿಲ್ಲ, ಇಲ್ಲೇನ ಅದಾರ. ತಮಗೆ ಮತ್ತೇನು ಆಮಿಷದೇನು ಹಿಂಗೆ ಮಾಡಬೇಡ್ರಿ, ಕಂಪ್ಲೇಂಟ್ ಕೊಡ್ಬೇಡ ಅಂತ ಏನು ಕೇಳ್ಯಾರ? ಗೌರ್ಮೆಂಟ್ ಕಂಡೀಷನ್ 5 ಲಕ್ಷ, ಗೌರ್ಮೆಂಟ್ದಿಂದ ಒಂದು 5 ಲಕ್ಷ ರೂಪಾಯಿ ಈಗ ಬೇಕಂದ್ರೆ ಇವತ್ತು ಕೊಡ್ತೀವಿ ಹೇಳಿ ಮಾತಾಡಿ. ಅದ ರಾತ್ರಿನ ಬೇಕಾ, ಈಗ ನಾವು ಬೇಕಾದ್ರೆ ಚೆಕ್ ಕೊಡು ಅಂದ್ರೆ ಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟು ಕೊಡ್ತಾರೆ? ಎಷ್ಟು ಒಟ್ಟು ನೀವು ಕೊಡ್ತೀವಿ ರೊಕ್ಕ, ನೀವು ಏನು ಹೇಳ್ರಿ ನಾವು ಕೊಡ್ತೀವಿ ಬೇಕಾದ್ರೆ ಅಂತ ಹೇಳ್ತಾರೆ. ಏನು ಕೇಸ್ ಮಾಡಬೇಡ ಅಂತ ಹಿಂಗೆ ಕೇಸ್ ಅದು ಏನಿಲ್ಲ ರೀ, ಒಟ್ಟು ರೊಕ್ಕ ಬೇಕಾದ್ರೆ ನಾವು ಕೊಡಿಸ್ತೀವಿ ಅಂತ ಹೇಳಿ. ನಮ್ಮ ಹೆಸರು? ನಮ್ಮ ಹೆಸರು ಎಲ್ಲಪ್ಪ.